Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇನ್ನು ಸದ್ಯ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಇರೋದ್ರಿಂದ ಇಂಡಕ್ಷನ್ ಸ್ಟವ್ ಬಳಕೆಗೆ ಕೇಂದ್ರ ಸರ್ಕಾರ ಸಲಹೆಯನ್ನ ನೀಡಿದೆ. ಎಲ್ಪಿಜಿ ಬಳಕೆಯನ್ನ ಕಡಿಮೆ ಮಾಡಿ ಸಾಧ್ಯವಾದಷ್ಟು ಇಂಡಕ್ಷನ್ ಸ್ಟವ್ ಅನ್ನ ಬಳಸಿ ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಅಮೆರಿಕ ದೇಶದಿಂದ ಎಲ್ಪಿಜಿ ಗ್ಯಾಸ್ ಆಮದು ಪ್ರಕ್ರಿಯೆ ಕೂಡ ಆರಂಭವಾಗ್ತಾ ಇದೆ. ದೇಶದಲ್ಲಿ 40 ವೆರಿ ಲಾರ್ಜ್ ಗ್ಯಾಸ್ ಕ್ಯಾರಿಯರ್ ಕೊರತೆಯಾಗಿತ್ತು. ಹಾಗಾಗಿ ಅಮೆರಿಕಾದಿಂದ 20 ವೆರಿ ಲಾರ್ಜ್ ಗ್ಯಾಸ್ ಕ್ಯಾರಿಯರ್ ಆಮದನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಮೆರಿಕಾದಿಂದ 1 ಮಿಲಿಯನ್ ಟನ್ ಗ್ಯಾಸ್ ಸಿಲಿಂಡರ್ ಆಮದು ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನು ಯುಎಸ್ ಜೊತೆ ವಾರ್ಷಿಕ 2.2 ಮಿಲಿಯನ್ ಟನ್ ಗ್ಯಾಸ್ ಖರೀದಿಗೆ ಭಾರತ ಒಪ್ಪಂದವನ್ನ ಮಾಡಿಕೊಂಡಿದೆ. ದೇಶದಲ್ಲಿರುವಂತಹ ಗ್ಯಾಸ್ ಸಿಲಿಂಡರ್, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಸಾಧ್ಯವಾದಷ್ಟು ಇಂಡಕ್ಷನ್ ಸ್ಟವ್ ಬಳಕೆ ಮಾಡಿ ಅಂತ ಕೇಂದ್ರ ಸರ್ಕಾರ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅಭಾವ ಇದೆ, ಹಾಗಾಗಿ ಇಂಡಕ್ಷನ್ ಸ್ಟವ್ ಅಂದ್ರೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಬಳಕೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಇಂಡಕ್ಷನ್ ಸ್ಟವ್ ಅನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ಈಗ ಎಲ್ಪಿಜಿ ಸಿಲಿಂಡರ್ನಿಂದ ಆಗ್ತಿರುವಂತಹ ಸಮಸ್ಯೆ ಕಡಿಮೆಯಾಗುತ್ತೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಎಲ್ಪಿಜಿ ಬಳಕೆಯನ್ನ ಕಡಿಮೆ ಮಾಡಿ ಇಂಡಕ್ಷನ್ ಸ್ಟವ್ ಅನ್ನ ಬಳಕೆ ಮಾಡಿಕೊಡಿ ಅಂತ ಕೇಂದ್ರ ಸರ್ಕಾರ ಸಲಹೆಯನ್ನ ನೀಡಿದೆ. ಇನ್ನು ಅಮೆರಿಕಾದಿಂದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಆಮದು ಪ್ರಕ್ರಿಯೆ ಕೂಡ ಈಗಾಗಲೇ ಆರಂಭವಾಗಿದೆ. ಸದ್ಯ 20 ವೆರಿ ಲಾರ್ಜ್ ಗ್ಯಾಸ್ ಕ್ಯಾರಿಯರ್ ಅನ್ನ ಆಮದನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳನ್ನ ಹೊರತುಪಡಿಸಿ ಬೇರೆ ದೇಶದಿಂದ ಗ್ಯಾಸ್ ಆಮದು ಪ್ರಕ್ರಿಯೆ ಕೂಡ ಜಾರಿಯಾಗಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಕೇಂದ್ರ ಸರ್ಕಾರ ಸಾಧ್ಯವಾದಷ್ಟು ಇಂಡಕ್ಷನ್ ಸ್ಟವ್ ಬಳಕೆ ಮಾಡಿಕೊಳ್ಳಿ ಎನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ ಇದೆ. ನಗರಗಳಲ್ಲಿ ಒಂದಷ್ಟು ಜನ ಇಂಡಕ್ಷನ್ ಸ್ಟವ್ ಬಳಸಬಹುದು, ಆದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರಿಗೆ ಇಂಡಕ್ಷನ್ ಸ್ಟವ್ ಬಗ್ಗೆ ಸರಿಯಾದ ಮಾಹಿತಿನೇ ಇಲ್ಲ. ಹೀಗಾಗಿ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ? ಕೇಂದ್ರ ಸರ್ಕಾರ ಮನವಿ ಮಾಡ್ಕೊಳ್ತಿರೋದು ಸರಿನಾ? ಪ್ರತೀಕ್ಷಾ, ಈಗ ಮುಖ್ಯವಾಗಿ ದೇಶಕ್ಕೆ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆ ಆಗಿದೆ. ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದ್ದಂತ ಎಲ್ಪಿಜಿ ಸಿಲಿಂಡರ್ ಸಮರ್ಪಕವಾಗಿ ಬರ್ತಾ ಇಲ್ಲ. ವರ್ಮೋಜ್ ಜಲಸಂಧಿ ಬಂದಾಗಿದ್ರಿಂದಾಗಿ ಕೇವಲ 2 ಗ್ಯಾಸ್ ಟ್ಯಾಂಕರ್ಗಳು ಮಾತ್ರವೇ ಭಾರತಕ್ಕೆ ಬಂದಿವೆ. ಹೀಗಾಗಿ ದೇಶದಲ್ಲಿ ಎದುರಾಗಿರುವಂತಹ ಎಲ್ಪಿಜಿ ಸಿಲಿಂಡರ್ನ ಕೊರತೆಯನ್ನ ಸರಿದೂಗಿಸಲಿಕ್ಕೆ ಈಗ ಕೇಂದ್ರ ಸರ್ಕಾರ ಜನರಿಗೆ ಇಂಡಕ್ಷನ್ ಸ್ಟವ್ ಗಳನ್ನ ಬಳಕೆ ಮಾಡಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದೆ. ಮತ್ತು ಎಲ್ಲೆಲ್ಲಿ ಎಲ್ಪಿಜಿ ಬಳಕೆಯನ್ನ ಸಾಧ್ಯವಿದೆಯೋ ಅಲ್ಲಿ ಕಡಿಮೆ ಮಾಡಿ ಅದರ ಬದಲು ಇಂಡಕ್ಷನ್ ಸ್ಟವ್ ಗಳನ್ನ ಬಳಕೆ ಮಾಡ್ಲಿಕ್ಕೂ ಕೂಡ ಮನವಿಯನ್ನು ಮಾಡಿಕೊಂಡಿದೆ, ಸಲಹೆಯನ್ನು ಕೂಡ ಕೊಟ್ಟಿದೆ. ಆದ್ರೆ ಈಗ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಿ ಇಂಡಕ್ಷನ್ ಸ್ಟವ್ ಅನ್ನ ಬಳಸಲಿಕ್ಕಾಗದಿದ್ರೆ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನ ಮತ್ತೆ ಹಳೆ ಸಾಂಪ್ರದಾಯಿಕ ರೀತಿಯಲ್ಲೇ ಸೌದೆ ಒಲೆಗಳನ್ನೇ ಬಳಕೆ ಮಾಡಬೇಕಾಗುತ್ತೆ. ಸೌದೆ ಒಲೆ ಮೂಲಕವೇ ಅಡಿಗೆನ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ಬಂದಿದೆ. ಈಗಾಗಲೇ ನಗರಗಳಲ್ಲೂ ಕೂಡ ಕೆಲವು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸೌದೆ ಒಲೆಗಳಲ್ಲೇ ಅಡಿಗೆ ಮಾಡುವಂತದ್ದನ್ನು ಕೂಡ ಆರಂಭಿಸಿದ್ದಾರೆ. ಹೀಗಾಗಿ ಈಗ ಕೇಂದ್ರ ಸರ್ಕಾರ ಈಗ ಪರೋಕ್ಷವಾಗಿ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ನ ಕೊರತೆ ಇದೆ ಅನ್ನೋದನ್ನ ಒಪ್ಕೊಂಡಂತಾಗಿದೆ. ಈ ಕಾರಣಕ್ಕಾಗಿನೇ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಎಲ್ಪಿಜಿ ಸಿಲಿಂಡರ್ನ ಬಳಕೆನ ಕಡಿಮೆ ಮಾಡಿ ಅನ್ನುವ ಮಾತನ್ನ ಕೇಂದ್ರದ ಪೆಟ್ರೋಲಿಯಂ ಇಲಾಖೆ ಈಗ ಅಧಿಕೃತವಾಗಿ ಹೇಳಿದೆ. ಈಗ ದೇಶದಲ್ಲಿ ಎದುರಾಗಿರುವಂತಹ ಎಲ್ಪಿಜಿ ಸಿಲಿಂಡರ್ನ ಕೊರತೆಯನ್ನ ಸರಿದೂಗಿಸಲಿಕ್ಕೆ ಗಲ್ಫ್ ರಾಷ್ಟ್ರವನ್ನು ಹೊರತುಪಡಿಸಿ ಅಮೆರಿಕ, ಅಲ್ಜೀರಿಯಾ, ಕೆನಡಾ, ರಷ್ಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಎಲ್ಪಿಜಿ ಸಿಲಿಂಡರ್ ಅನ್ನ ಆಮದು ಮಾಡಿಕೊಳ್ಳುವಂತ ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿದೆ. ಈಗ ಅಮೆರಿಕದಿಂದಲೂ ಕೂಡ 20 ಬಹಳ ದೊಡ್ಡ ಗ್ಯಾಸ್ ಕೆರಿಯರ್ ಗಳನ್ನ ಆಮದು ಮಾಡಿಕೊಳ್ಳುವಂತ ಪ್ರಕ್ರಿಯೆಯನ್ನ ಭಾರತ ಆರಂಭಿಸಿದೆ. ಆದ್ರೆ ಅಮೆರಿಕದಿಂದ ಭಾರತಕ್ಕೆ ಗ್ಯಾಸ್ ಕೆರಿಯರ್ಗಳು ಬರ್ಲಿಕ್ಕೆ ಸ್ವಲ್ಪ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತೆ. ಸುಮಾರು 20 ರಿಂದ 30 ದಿನಗಳವರೆಗೂ ಕೂಡ ಕಾಲಾವಕಾಶವನ್ನು ತೆಗೆದುಕೊಳ್ಬಹುದು. ಅಲ್ಲಿವರೆಗೂ ಕೂಡ ಈ ಒಂದು ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡಬೇಕು ಅಂತ ಅಂದ್ರೆ ಜನ ಎಲ್ಪಿಜಿ ಸಿಲಿಂಡರ್ಗಳಿಗೆ ಬದಲಾಗಿ ಪರ್ಯಾಯ ಮಾರ್ಗಗಳನ್ನು ಕೂಡ ಹುಡುಕೊಂಡು ಅವುಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿನೇ ಇಂಡಕ್ಷನ್ ಸ್ಟವ್ ಗಳನ್ನ ಬಳಕೆ ಮಾಡಿ ಅನ್ನೋ ಒಂದು ಕರೆಯನ್ನ ಈಗ ಕೇಂದ್ರ ಸರ್ಕಾರವೇ ಕೊಟ್ಟಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಮೋಹನ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.